ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಿತ್ಯ ಜನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಬರ್ತಾರೆ. ಕಂದಾಯ ಸೇವೆ ಇರಬಹುದು ಅಥವಾ ದೂರು ದಾಖಲು ಮಾಡೋದಕ್ಕೆ ಇರಬಹುದು, ಈ ತರ ಬರ್ತಾರೆ. ಆದರೆ ಈ ಚುನಾವಣೆ ಸಾರ್ವಜನಿಕರಿಗೆ ಅಡ್ಡಿ ಮಾಡ್ತಾ ಇದೆ. ಚುನಾವಣೆಯ ಕಾರಣಕ್ಕೆ ಪ್ರತಿ ರಾಜಕಾರಣಿಗಳು ಕೂಡ ಡಿಸಿ ಕಚೇರಿಯನ್ನೇ ನಾಮಪತ್ರ ಸಲ್ಲಿಕೆಗೆ ಕೇಂದ್ರ ಮಾಡಿಕೊಂಡಿತ್ತು. ಜನರಿಗೆ ಬಹಳ ಸಮಸ್ಯೆಗಳಾಗ್ತಾ ಇದೆ. ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಜನರ ನೋವೇನು, ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣಾ ಎಫೆಕ್ಟ್. ಡಿಸಿ ಕಚೇರಿಯಾಯ್ತು ನಾಮಪತ್ರ ಸಲ್ಲಿಕೆಯ ಕೇಂದ್ರ. ದೂರದಿಂದ ಬಂದ ಜನರನ್ನ ಬಿಡ್ತಾ ಇಲ್ಲ ಪೊಲೀಸರು. ಚುನಾವಣಾ ನೀತಿ ಸಂಹಿತೆ ಇದ್ರೂ ಕೂಡ ಕೆಲ ಸರ್ಕಾರಿ ಕೆಲಸಗಳನ್ನ ಮಾಡಿಕೊಳ್ಳಬಹುದು. ಕಂದಾಯ ಸೇವೆ, ರಿಜಿಸ್ಟ್ರೇಷನ್, ಕೋರ್ಟ್ ಸೇರಿದಂತೆ ಇತರ ಕೆಲಸವನ್ನ ಮಾಡಿಸಿಕೊಳ್ಳುವುದಕ್ಕೆ ಜನ ಡಿಸಿ ಕಚೇರಿಗೆ ಹೋಗ್ತಾರೆ. ಸರ್ಕಾರಿ ಕೆಲಸ ಮಾಡಿಕೊಳ್ಳೋಣ ಅಂತೇಳಿ ಬೆಂಗಳೂರು ನಗರದ ಡಿಸಿ ಕಚೇರಿಗೆ ಹೋದ ಸಾರ್ವಜನಿಕರಿಗೆ ಶಾಕ್ ಎದುರಾಗಿತ್ತು. ಕಾರಣ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ನಾಮಪತ್ರ ಸಲ್ಲಿಕೆಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. ನಿನ್ನೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ. ಹೀಗಾಗಿ ಸಾರ್ವಜನಿಕರನ್ನ ಡಿಸಿ ಕಚೇರಿಯ ಒಳಗಡೆ ಬಿಡದೆ ಸಾರ್ವಜನಿಕರನ್ನ ಬ್ಯಾರಿಕೇಡ್ ಹಾಕಿ ತಡೆಯಲಾಗ್ತಾ ಇದೆ. ಕಂದಾಯ ಸೇವೆ ಸೇರಿ ಡಿಸಿಗೆ ಮನವಿ ಕೊಡೋದು ಸೇರಿದಂತೆ ಹಲವು ಕೆಲಸಗಳಿಗಾಗಿ ಉತ್ತರಹಳ್ಳಿ, ತಾವರೆಕೆರೆ ಸೇರಿದಂತೆ ಜಿಲ್ಲೆಯ ಮೂಲೆಗಳಿಂದ ಜನ ಬಂದು ಕಾದ್ರೂ ಕೂಡ ಪೊಲೀಸರು ಒಳಗೆ ಬಿಡ್ತಾ ಇಲ್ಲ. ಇನ್ನು ಜಿಲ್ಲಾಧಿಕಾರಿ ಕಚೇರಿಯನ್ನ ನಾಮಪತ್ರ ಸಲ್ಲಿಕೆಯ ಕೇಂದ್ರ ಮಾಡ್ಕೊಳ್ಬಾರ್ದಿತ್ತು, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಜನರು ಅಳಲನ್ನು ತೋಡ್ಕೊಳ್ತಿದ್ದಾರೆ. ಡಿಸಿ ಅವ್ರನ್ನ ಏನಕ್ಕೆ ಯಾವ ಪರಿಹಾರದ ಒಂದು ಅರ್ಜಿ ಕೊಟ್ಟಿದ್ದೆ ನಾವು. ಓಕೆ ಬಿಡಲ್ಲ ಅಂತ ಒಳಗಡೆ ಏನಂತೆ ಪಬ್ಲಿಕ್ ಬಿಡಲ್ಲ, ಇನ್ನೂ ಒಂದು ವಾರ ಬನ್ನಿ, 10 ದಿನ ಬನ್ನಿ. ಪಬ್ಲಿಕ್ ವೋಟ್ ಹಾಕೋರನ್ನ ಬಿಡಲ್ಲ, ಇನ್ಯಾರನ್ನ ಬಿಡ್ತಾರೆ. ಇವತ್ತು ರಿಜಿಸ್ಟ್ರೇಷನ್ ಇತ್ತು ಯಲಹಂಕದಲ್ಲಿ ಇದ್ದದ್ದು. ಇವತ್ತು ಬಂದಿದ್ರು, ಡಾಕ್ಯುಮೆಂಟ್ಸ್ ರೆಡಿ ಇತ್ತು. ಬಹುಶಃ ಈಗ ಬಂದಾಗ ಇಂಥ ಒಂದು ಸಮಸ್ಯೆ ಇದೆ ಅಂತ ಈಗ ಗೊತ್ತಾಯಿತು. 3 ಗಂಟೆಗೆ ಬಿಡ್ತೀನಿ ಅಂದರು. 3 ಗಂಟೆಗೆ ಯಾವ ರೀತಿ ಇಲ್ಲಿ ವೆಯ್ಟ್ ಮಾಡೋದು ಅಂತ ಗೊತ್ತಾಗದೆ ಇನ್ನೇನು ಮನೆಗೆ ನಿಂತಿರೋ ಸಮಸ್ಯೆ ಆಗಿದೆ. ಟೈಪಿಂಗ್ ಕೊಟ್ಟಿದ್ದೀನಿ ಪೇಪರು ಅಲ್ಲಿ ಪಕ್ಕದಲ್ಲಿ. ಏನು ಅಲ್ಲಿ ಕಾರಣ ಏನು ಇದ್ದಕ್ಕಿದ್ದಂಗೆ ಇವ್ರೊಂದು ಬಂದ್ ಮಾಡಿಬಿಟ್ರೆ ಹೆಂಗೆ? ಏನಾಯ್ತು ಅದು ನೀವು ಕಾನೂನು ಮಾಡಿಬಿಡ್ಬೇಕು. ಇವ್ರು ಇದ್ದಂಗೆ ಇವರೇ ಮಾಡಿಬಿಟ್ರೆ ಹೆಂಗೆ? ಇದು ಲೆಕ್ಕಾಚಾರ ಯಾರು ಕೇಳೋರಿಲ್ವಾ? ಏನು ಇದು ಲೆಕ್ಕಾಚಾರ ಸ್ವಾಮಿ? ಅಲ್ಲ, ಇವಾಗ ನಾವು ಹುಡ್ಕೊಂಡು ಬರೋಕ್ಕಾಗ್ತದೆ ಯಲಹಂಕನಿಂದ ಒಳಗಡೆ ಹೋಗ್ಬೇಕು ಸರ್. ನಮ್ದು ಕೇಸ್ ಇತ್ತು ಇವತ್ತು. ಬಂದ್ವಿ, ಇಲ್ಲ ಈ ಥರ ಆಗಿದೆ ಎಲ್ಲ, ಅದಕ್ಕೋಸ್ಕರ ಏನು ವಾಪಸ್ ಹೋಗೋದಷ್ಟೇ. ಅದೇ ನಮ್ಮ ಒಳಗಡೆ ಎಲೆಕ್ಷನ್ ಟೈಮು ಒಳಗಡೆ ನಾವು ಯಾರನ್ನೂ ಬಿಡೋದಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಡಿಸಿ ಕಚೇರಿಯಲ್ಲಿ ಇಟ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ತಪ್ಪು. ತಹಸೀಲ್ದಾರ್ ಆಗಿದ್ದು ಅನುಕೂಲ ಆಗಿದೆ. ನಾಮಪತ್ರ ಸಲ್ಲಿಕೆಯ ಕಾರ್ಯ ಇವತ್ತಿನಿಂದ ಆರಂಭವಾಗಿದ್ದು 4ನೇ ತಾರೀಕು ಮುಕ್ತಾಯವಾಗಲಿದೆ. ಅಲ್ಲಿಯವರೆಗೂ ಕೂಡ ಸಾರ್ವಜನಿಕರು ಜಿಲ್ಲಾಧಿಕಾರಿ ಮತ್ತು ಇತರ ಕಚೇರಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಮಸ್ಯೆ ಆಗ್ತಾ ಇದ್ದು ಯಾವ ರೀತಿ ಪರಿಹರಿಸ್ತಾರೆ ಇದನ್ನ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.